ಪ್ರಿಯ ವೀಕ್ಷಕರೇ, ಈ ದಿನ ನಾವು ಗುರುರಾಜ್ ಅವರಿಗೆ ಭೇಟಿ ಮಾಡ್ತಾ ಇದ್ದೇವೆ. ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕ ಸ್ವಾಗತವನ್ನು. ಈ ಕೃಷಿ ವಿಭಾಗದಲ್ಲಿ ತಾವು ಎಷ್ಟು ವರ್ಷದಿಂದ ತೊಡಕೊಂಡಿದ್ದೀರಾ ಅಂತ ಹೇಳಿ ನಮ್ದು ನೇರ ಪ್ರಶ್ನೆ ನಿಮಗಾಗಿದೆ. ನನಗೆ ಒಂದು 27-28ನೇ ವರ್ಷದ ಕೃಷಿ ಅನುಭವ ಇದು. ನಾನು PUC ಮಾಡ್ತಾ ಇರ್ಬೇಕಾದ್ರೆ ಕೃಷಿಗೆ ಪದಾರ್ಪಣೆ ಮಾಡಿದೆ. 97ರಿಂದನೇ ಸ್ಟಾರ್ಟ್ ನಂದು. SLC ಮುಗಿದಿದ್ದು. SLC ಮುಗಿತಿದ್ದಂಗೆ ನಾನು ಕೃಷಿಗೆ ಒತ್ತು ಕೊಟ್ಟೆ. PUCನೂ ನಾನು ಕೃಷಿಯ ಜೊತೆಗೆ PUCನ ಮಾಡಿದೆ. ಕೃಷಿ ನನಗೆ ಅನಿವಾರ್ಯವಾಗಿತ್ತು. ಅದಕ್ಕೋಸ್ಕರ ನಾನು ಶಿಕ್ಷಣನ PUCಗೆ ಮುಗಿಸಿ ಕಂಟಿನ್ಯೂ ಆಗಿ ನಾನು ಕೃಷಿನೇ ಮುಂದುವರೆಸಿದೆ. ಸತತ 27 ವರ್ಷಗಳ ಅನುಭವ ಕೃಷಿಯಲ್ಲಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ 27 ವರ್ಷದ ಅನುಭವದಲ್ಲಿ ತಮ್ಮ ಸಾಧನೆ ಏನು ಅಂತ ಹೇಳಿ ತಾವು ತಿಳಿಸಕ್ಕೆ ಇಷ್ಟಪಡ್ತೀರಿ? ಮೊದಲು ನಾವು ಬರೀ ಆಹಾರ ಬೆಳೆ ಮಾತ್ರ ಬೆಳೀತಾ ಇದ್ವಿ, ಕೇವಲ ಭತ್ತ ಮಾತ್ರ. ಅದರಿಂದ ನಮಗೆ ಜೀವನ ನಿರ್ವಹಣೆ ಆಗ್ತಾ ಇತ್ತು ಬಿಟ್ಟರೆ ಎಲ್ಲ ಥರದ ಆರ್ಥಿಕವಾಗಿ ಮತ್ತು ಎಲ್ಲ ನಮ್ಮ ಬೇಕು ಬೇಡಗಳನ್ನು ಪೂರೈಕೆ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ತದನಂತರ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ವಿ. ಆಹಾರ ಬೆಳೆ ಜೊತೆಗೆ ಎಲ್ಲ ಬೆಳೆಗಳನ್ನು, ವಾಣಿಜ್ಯ ಬೆಳೆ ಆಗಿರ್ಬೋದು, ತೋಟಗಾರಿಕೆ ಬೆಳೆ, ಸಾಂಬಾರು ಪದಾರ್ಥಗಳು, ಈ ಥರ ಎಲ್ಲದನ್ನು, ಹೈನುಗಾರಿಕೆ, ಮೀನು ಕೃಷಿ ಎಲ್ಲದನ್ನು ಮಾಡ್ತಾ ಬಂದ್ವಿ. ಅವಾಗ ಸಮಗ್ರ ಕೃಷಿ ಅಳವಡಿಸ್ಕೊಂಡ ನಂತರ ನಮಗೆ ಆರ್ಥಿಕವಾಗಿ ಒಂದಲ್ಲ ಒಂದು ಕೈ ಹಿಡಿತ ಬಂತು. ಆರ್ಥಿಕವಾಗಿ ನಾವು ಬಹಳಷ್ಟು ಯುವಕರು ಕೃಷಿ ಅಂತ ಹೇಳಿದ್ರೆ ಭಯ ಪಡ್ತಾರೆ, ಕೃಷಿ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಹಿಂದಿಡ್ತಾರೆ. ಅಂತ ಯುವಕರಿಗೆ ತಮ್ಮ ಸಲಹೆ ಏನು? ಇವತ್ತು ಸಮಾಜದಲ್ಲಿ ಒಬ್ಬ ಹೆಂಗಾಗಿದ್ದವನು ಕೃಷಿಕ ಅಂತ ಹೇಳಿದರೆ ಅವನ್ನ ಭಾಳ ಚೀಪ ನೋಡ್ತಾರೆ. ನೀವು ಯಾವುದೇ ಒಂದು ಸಭೆ ಸಮಾರಂಭ ಕಾರ್ಯಕ್ರಮದಲ್ಲಿ ಹೋದಾಗ ನೀವು ಒಳ್ಳೆ ಸ್ವಲ್ಪ ಶಿಸ್ತಾಗಿ ಹೋದರೆ ನೀವೇನು ಮಾಡ್ತಾ ಇದ್ದೀರಿ ಕೇಳಿದಾಗ ನಾವು ಕೃಷಿಕ ಅಂತ ಹೇಳಿದರೆ ನಮ್ಮನ್ನು ಮೇಲಿಂದ ಕೆಳವರೆಗೆ ನೋಡ್ತಾರೆ ಜನ. ಇವತ್ತು ಜನರ ಮನಸ್ಥಿತಿ ಆ ರೀತಿ ಇದೆ. ಕೃಷಿಕ ಅಂದರೆ ಅವನು ಏನೂ ಮಾಡೋಕ್ಕೆ ಬರದೇ ಇರೋವನು ಕೃಷಿಕ ಅಂತೇಳಿ ಜನರ ಮನಸ್ಥಿತಿಯಲ್ಲಿ ಇದೆ. ಆದರೆ ಕ್ರಮಬದ್ಧವಾಗಿ ಯಾರು ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾರೋ ಸಮಯಕ್ಕೆ ಸರಿಯಾಗಿ, ಅಂಥ ಕೃಷಿಕ ಇವತ್ತು ಯಾವುದೇ IT-BT ಒಬ್ಬ ಉದ್ಯೋಗಕ್ಕಿಂತನೂ ಸುಖವಾಗಿರಬಲ್ಲ, ಅಷ್ಟು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಒಳ್ಳೆ ಆಹಾರ, ಒಳ್ಳೆ ಗಾಳಿ, ಮತ್ತು ಪ್ರೀತಿ, ತಂದೆ ತಾಯಿ, ಒಂದು ಕುಟುಂಬದ ಒಂದು ಪ್ರೀತಿ ವಿಶ್ವಾಸ, ಎಲ್ಲದನ್ನು ಸಭೆ ಸಮಾರಂಭಗಳು ಎಲ್ಲ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ಬೋದು. ಈ ರೀತಿಯಾಗಿ ರೈತ ಆದವನು ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸೋಕ್ಕೆ ಸಾಧ್ಯ ಆಗೋಂಥದ್ದು ಅಂದರೆ ಕೃಷಿ ಮಾತ್ರ. ಅದಕ್ಕೋಸ್ಕರ ನಾನು ಕೃಷಿನ ತುಂಬ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ನಿಮ್ಮಂಥ ಕೃಷಿಕರಿಗೆ ಪ್ರಗತಿಪರ ಕೃಷಿಕ ಅನ್ನಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತಾವು ಬೆಳೆದಂತಹ ಎಲ್ಲ ಬೆಳೆ ನಮ್ಮ ವೀಕ್ಷಕರಾಗಿರುವಂತಹ ಕೃಷಿಕರು ಇದು ಮಾಹಿತಿಯಾಗಿ ಹಂಚಿಕೊಳ್ಳಲಿದ್ದಾರೆ ಅಂತ ಹೇಳಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಭೇಟಿ ಮಾಡ್ತಾ ಇದ್ದೇವೆ. ಈವರೆಗೆ ಸಂದರ್ಶನ ನೀಡಿದ ಗುರುರಾಜ್ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.